ಎಚ್.ಡಿ. ಕುಮಾರಸ್ವಾಮಿ ಜಿಟಿ ದೇವೇಗೌಡರ ನಡುವೆ ಮುನಿಸು ಮುಂದುವರೆದಿದೆ. ಎಚ್.ಡಿ.ಕೆ ಮೈಸೂರಿಗೆ ಬಂದಾಗಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಜಿಟಿಡಿ ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮದೇ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿದ್ದ ಕಾರ್ಯಕ್ರಮಕ್ಕೆ ಶಾಸಕ ಜಿಟಿ ದೇವೇಗೌಡ ಗೈರಾಗಿದ್ದಾರೆ. ಈಗಾಗಲೇ ಜೆಡಿಎಸ್ ಪಕ್ಷದಿಂದಲೂ ಕೂಡ ಜಿಟಿಡಿ ದೂರವಾಗಿರುವಂಥದ್ದು. ಮೈಸೂರಿನ ಕೇರ್ಗಳ್ಳಿಯಲ್ಲಿ ನಡೆದಂತಹ ಕಾರ್ಯಕ್ರಮಕ್ಕೆ ಜಿಟಿಡಿ ಗೈರಾಗಿದ್ದು, ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ಕಾರ್ಯಕ್ರಮ ಇನ್ನು ಮೈಸೂರಿನಲ್ಲೇ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಶಾಸಕ ಜಿಟಿಡಿ ಹಾಜರಾಗಿಲ್ಲ. ಚಾಮುಂಡಿ ಬೆಟ್ಟಕ್ಕೂ ಕೂಡ ಜೆಡಿಎಸ್ನ ಶಾಸಕ ಜಿಟಿ ದೇವೇಗೌಡ ಆಗಮಿಸಿಲ್ಲ. ಇನ್ನು ಚನ್ನಪಟ್ಟಣದ ಉಪಚುನಾವಣೆ ಪ್ರಚಾರದಿಂದಲೂ ಕೂಡ ದೂರ ಉಳಿದುಕೊಂಡಿದ್ದಾರೆ. ಪ್ರಚಾರದ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲೂ ಕೂಡ ಜಿಟಿಡಿ ಹೆಸರಿಲ್ಲ. ಇನ್ನು ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ ಜಿಟಿ ದೇವೇಗೌಡ ಹೀಗಿದ್ರೂ ಪಕ್ಷದ ಕಾರ್ಯ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಈ ಹಿಂದೆ ಸಿಎಂ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದಂತಹ ಜಿಟಿಡಿ ಇನ್ನು ಜೆಡಿಎಸ್ ಸಭೆ ಸಮಾರಂಭಗಳಿಗೂ ಕೂಡ ಜಿಟಿಡಿ ಗೈರಾಗಿದ್ದು, ಹಾಗಾದ್ರೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ತಾರಾ ಜಿಟಿ ದೇವೇಗೌಡ ಅನ್ನುವಂತಹ ಪ್ರಶ್ನೆ ಇದೆ. ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಜಿಟಿ ದೇವೇಗೌಡರ ನಡುವೆ ಮುನಿಸು ಮುಂದುವರೆದಿದೆ. ಎಚ್.ಡಿ.ಕೆ ಮೈಸೂರಿಗೆ ಬಂದಾಗಲೂ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಜಿಟಿಡಿ. ಚಾಮುಂಡೇಶ್ವರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ತಮ್ಮದೇ ಅಧ್ಯಕ್ಷತೆಯಲ್ಲಿ ನಡೆಯಬೇಕಾಗಿದ್ದಂತಹ ಕಾರ್ಯಕ್ರಮಕ್ಕೆ ಶಾಸಕ ಜಿಟಿಡಿ ಗೈರಾಗಿದ್ದಾರೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಮಾವುತರು ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ಯಶಸ್, ಏನು ಕುಮಾರಸ್ವಾಮಿ ಜಿಟಿ ದೇವೇಗೌಡರ ನಡುವೆ ಮುನಿಸು ಮುಂದುವರಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಎಚ್.ಡಿ.ಕೆ ಮೈಸೂರಿಗೆ ಆಗಮಿಸಿದ್ರು ಕೂಡ ಜಿಟಿಡಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೌದು ಲಕ್ಷ್ಮಿ, ಭಾಳ ಪ್ರಮುಖವಾಗಲಿ ಈಗಾಗಲೇ ಏನು ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇದೆ ಹಾಗೂ ಈಗ ರಾಜ್ಯದಲ್ಲಿ 3 ಉಪಚುನಾವಣೆ ಕೂಡ ನಡೆದಿರ್ತಕ್ಕಂಥದ್ದು. ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಸಾಕಷ್ಟು ರೀತಿಯಲ್ಲಿ ಎದುರಾಳಿಯಾಗಿ ಏನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಸಾಕಷ್ಟು ಸಂದರ್ಭದಲ್ಲಿ ಇದ್ದಾರೆ. ಹಾಗೂ ಭಾಳ ಪ್ರಮುಖವಾಗಿ ಏನು ಹಳೆ ಮೈಸೂರು ಭಾಗದಲ್ಲಿ 2 ಕ್ಷೇತ್ರಗಳು ಜೆಡಿಎಸ್ನ ಪಾಲಾಗಿರ್ತಕ್ಕಂಥದ್ದು, ಅದರಲ್ಲೂ ಮೈಸೂರು ಜಿಲ್ಲೆಯಲ್ಲಿ. ಹೀಗಾಗಿ ಏನು ಜೆಡಿಎಸ್ನ ಹಿರಿಯ ನಾಯಕರಾದಂತಹ ಜಿಟಿ ದೇವೇಗೌಡರು ಈಗಾಗಲೇ ಏನು ಕುಮಾರಸ್ವಾಮಿಯವರ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿದ್ರು. ಅದರಲ್ಲೂ ದಸರಾ ಸಂದರ್ಭದಲ್ಲಿ ಏನು ವಿಜಯ ಅಥವಾ ಏನು ದಸರಾ ಉದ್ಘಾಟನೆಯ ಸಂದರ್ಭದ ಭಾಷಣ ಏನಿತ್ತು, ಆ ಒಂದು ಭಾಷಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹೊಗಳಿರ್ತಕ್ಕಂಥದ್ದು ಹಾಗೂ ಕುಮಾರಸ್ವಾಮಿಯವ್ರನ್ನ ತೆಗೆದಿರ್ತಕ್ಕಂಥದ್ದು, ಇದು ಕೂಡ ರಾಜಕೀಯ ಸಂಚಲನವನ್ನು ಕ್ರಿಯೇಟ್ ಮಾಡಿತ್ತು. ಹೀಗಾಗಿ ಉಪಚುನಾವಣೆಗಳಿರ್ಬೋದು, ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಏನು ಜಿಟಿ ದೇವೇಗೌಡರು ಭಾಗಿಯಾಗ್ತಾ ಇಲ್ಲ. ಕಳೆದ ಬೇರೆ ಸಂದರ್ಭದಲ್ಲಿ ಕೂಡ ಕುಮಾರಸ್ವಾಮಿಯವರು ಮೈಸೂರಿಗೆ ಆಗಮಿಸ್ತಿದ್ದಾಗ ಅಥವಾ ಎಲ್ಲ ಸಂದರ್ಭದಲ್ಲೂ ಕೂಡ ಮುಂಚೂಣಿ ನಾಯಕರಾಗಿ ಕಾಣಿಸ್ಕೊಳ್ತಿದ್ರು. ಆದರೆ ಈ ಒಂದು ಕಳೆದ 2-3 ತಿಂಗಳ ಬೆಳವಣಿಗೆಯಿಂದಾಗಿ ಏನು ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ನಿನ್ನೆ ಏನು ಅವರ ಸ್ವಕ್ಷೇತ್ರ ಆಗಿರುವಂತಹ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದರು. ಹಾಗೂ ಏನು ಬುಡಕಟ್ಟು ಸಂಶೋಧನಾ ಸಂಸ್ಥೆ ಏನಿದೆ ಅದು ಕೂಡ ಅವ್ರ ಸ್ವಕ್ಷೇತ್ರಕ್ಕೆ ಬರುತ್ತೆ, ಅವರ ಅಧ್ಯಕ್ಷತೆಯೇ ಬರುತ್ತೆ. ಈಗ ಅಲ್ಲಿಗೂ ಕೂಡ ಗೈರಾಗಿರ್ತಕ್ಕಂಥದ್ದು. ಹಾಗೂ ಉಪಚುನಾವಣೆಗಳು ಕೂಡ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಜೆಡಿಎಸ್ನ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಹೀಗಾಗಿ ಒಂದು ಕ್ಷೇತ್ರದಲ್ಲಿ ಅಥವಾ ಜೆಡಿಎಸ್ ಕಾರ್ಯಕರ್ತರಿರ್ಬೋದು ಅಥವಾ ಸಾರ್ವಜನಿಕರಲ್ಲಿ ಜಿಟಿ ದೇವೇಗೌಡರ ಮುಂದಿನ ನಡೆ ಏನು ಅಂತಕ್ಕಂಥದ್ದು ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೂ ಏನು ಕಳೆದ 3-4 ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಜಿಟಿ ದೇವೇಗೌಡರು ನಾನು ಪಕ್ಷಕ್ಕೆ ಬೇಗ ಬಾ ಅಂತೇಳಿ ಆಹ್ವಾನವನ್ನು ಮಾಡಿದ್ದೇನೆ ಎನ್ನುವಂತಹ ಬಹಿರಂಗವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದರು. ಆದರೆ ಜಿಟಿ ದೇವೇಗೌಡರು ಮುಂದಿನ ನಡೆ ಏನು ಅನ್ನುವಂಥ ವಿಚಾರ ಬಗ್ಗೆ ಕೂಡ ಸಾಕಷ್ಟು ರೀತಿಯಂಥ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಈಗಾಗಲೇ ರಾಜ್ಯದಲ್ಲಿ 3 ಉಪಚುನಾವಣೆ ನಡೆದಿದ್ದು, ಹೀಗಾಗಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲೂ ಕೂಡ ಜಿಟಿ ದೇವೇಗೌಡರು ಏನು ರಾಜೀನಾಮೆಯನ್ನು ನೀಡಿ ಕಾಂಗ್ರೆಸ್ನ ಸೇರಿದರೆ ಇಲ್ಲೂ ಕೂಡ ಉಪಚುನಾವಣೆ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಏನು ಜಿಟಿ ದೇವೇಗೌಡರನ್ನ ಮನವೊಲಿಸುವಂಥ ನಿಟ್ಟಿನಲ್ಲಿ ದಳಪತಿ ಮುಂದಾಗ್ತಾರೆ ಅಥವಾ ಯಾವ ಕಾರಣಕ್ಕೆ ಅಸಮಾಧಾನ ಆಯಿತು ಅಂತೇಳಿ ಏನು ಜಿಟಿ ದೇವೇಗೌಡರ ಆಪ್ತ ಮೂಲಗಳ ಪ್ರಕಾರ ಏನು ಅವರ ಒಂದು ಹಿರಿತನಕ್ಕೆ ತಕ್ಕಂತೆ ಹುದ್ದೆಯನ್ನು ಪಕ್ಷದಲ್ಲಿ ನೀಡಿಲ್ಲ ಹಾಗೂ ಸಾಕಷ್ಟು ಸಂದರ್ಭದಲ್ಲಿ ಅವ್ರನ್ನ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಎನ್ನುವಂತಹ ಒಂದು ನೋವು ಜಿಟಿ ದೇವೇಗೌಡರಿಗೆ ಇದೆ ಎನ್ನುವಂತಹ ಮಾತಿದೆ. ಇದು ಅಷ್ಟೇನಲ್ಲ, ಕಳೆದ ಬಾರಿಯೂ ಕೂಡ ಇದೇ ರೀತಿಯಾದ ಅಸಮಾಧಾನ ಸೃಷ್ಟಿಯಾಗಿತ್ತು. ನೇರವಾಗಿ ದೊಡ್ಡಗೌಡ್ರೆ ಫೀಲ್ಡಿಗೆ ಎಂಟ್ರಿ ಕೊಟ್ಟು ಅವರ ಒಂದು ಅಸಮಾಧಾನವನ್ನು ಶಮನ ಮಾಡಿದರು. ಆದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಅಸಮಾಧಾನ ಶಮನ ಮಾಡ್ತಾರೆ ಅಥವಾ ಈ ಒಂದು ವಿಚಾರವಾಗಿ ಜಿಟಿ ದೇವೇಗೌಡರು ಜೆಡಿಎಸ್ನ ತೊರೆದ್ರೆ ಒಂದು ದೊಡ್ಡ ಮಟ್ಟದ ನಷ್ಟ ಜೆಡಿಎಸ್ಗೆ ಆಗುತ್ತೆ. ಯಾಕಂದರೆ ಈ ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ನ ಜೊತೆಗೆ ಒಂದು ಸಂಘಟನಾತ್ಮಕವಾದಂತಹ ಒಂದು ಶಕ್ತಿ ಜಿಟಿ ದೇವೇಗೌಡರಿಗಿದೆ. ಹೀಗಾಗಿ ಜಿಟಿ ದೇವೇಗೌಡರು ಯಾವ ನಿರ್ಧಾರವನ್ನು ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಲಕ್ಷ್ಮಿ, ಧನ್ಯವಾದ ಯಶಸ್ ನಿಮ್ಮೆಲ್ಲ ಮಾಹಿತಿಗಾಗಿ.